ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯ ಕಲಾ ವಿಭಾಗದ ಅಂತಿಮ BA ವಿದ್ಯಾರ್ಥಿಗಳ 5ನೇ ಸೆಮಿಸ್ಟರಿನ ಪತ್ರಿಕೆ 6ರಲ್ಲಿ ಬರುವಂತಹ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧದ ತತ್ವಗಳು, ಈ ಒಂದು ಪತ್ರಿಕೆಯ 4ನೇ ಒಂದು ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ನೋಡಿದ್ವಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯನ್ನು ನೋಡಿದ್ವಿ. ಈ ಒಂದು ಅವಧಿನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ ಹಿಂದಿನ ಅವಧಿನಲ್ಲಿ ನಾವು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಅಕಾರ್ಡಿಂಗ್ ಟು ಗ್ರಾಸನ್ ಕ್ರಿಕ್ ಅವರ ಪ್ರಕಾರ, ಸೊ ಅವರು ಈ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ವಿ. ವಿನ್ಸೆಂಟ್ ಬಾರ್ಕರ್ ಅವರು ಈ ಅಂತಾರಾಷ್ಟ್ರೀಯ ಅಧ್ಯಯನ ವ್ಯಾಪ್ತಿಯ ಒಂದು ಅಂಶಗಳನ್ನು 7 ಅಂಶಗಳನ್ನು ಗುರುತಿಸಿದ್ದನ್ನು ಅಧ್ಯಯನ ಮಾಡಿದ್ವಿ. ಅದೇ ರೀತಿಯಾಗಿ FS ಡನ್ ರವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು 5 ಅಂಶಗಳಲ್ಲಿ ಗುರುತಿಸಿದ್ದಾರೆ. ಸೊ ಇವನ್ನೆಲ್ಲ ಕೊಟ್ಟಿರ್ತಕ್ಕಂಥ ರಾಜ್ಯಶಾಸ್ತ್ರಜ್ಞರ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಈಗಾಗಲೇ ನೋಡಿದ್ದೀವಿ. ಸೊ ಈ ಒಂದು ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ಮಾಡೋದ್ರಿಂದ ಸೊ ನಮಗೇನು ಮಹತ್ವ ಇದೆ, ಯಾಕೆ ನಾವು ಅಧ್ಯಯನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈ ಅವಧಿನಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್. Students study the importance of international relation between nations and difference among the nations. Session outcome: students have idea about international relations and gain knowledge of importance of studying international relations. So ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವದಲ್ಲಿ ನಾವು ಏನು ಇಂಪಾರ್ಟೆನ್ಸ್ ಇದೆ, ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡೋದ್ರಿಂದ ಏನು ನಮಗೆ ಒಂದು ಲಾಭ ಆಗುತ್ತೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡಬೇಕು. ನಿಮಗೆ ಈ ಸೆಮ್ ಎಕ್ಸಾಮಲ್ಲಿ ಪ್ರಶ್ನೆ ಈ ಥರ ಬರ್ಬೋದು: ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅದರ ಮಹತ್ವವನ್ನು ವಿವರಿಸಿ ಅಂತ 10 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಬೆಟರ್ ಆಗಿರುತ್ತೆ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವದಲ್ಲಿ ಮೊದಲನೇ ಪಾಯಿಂಟ್ ಏನಂದರೆ, ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೆಸೆಂಟ್ ವರ್ಲ್ಡ್, ಕಾಸಸ್ ಆಫ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಆಫ್ ಡಿಫರೆಂಟ್ ಸ್ಟೇಟ್ಸ್. ಅಂದರೆ ಇವತ್ತಿನ ಜಗತ್ತು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ದೇಶಗಳು ಘಟಕಗಳಾಗಿ ನಾವು ಅಧ್ಯಯನ ಮಾಡ್ತೀವಿ. ರಾಷ್ಟ್ರಗಳನ್ನು ಘಟಕಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಪ್ರತಿಯೊಂದು ರಾಷ್ಟ್ರಗಳು ಯಾವ ಹಂತದಲ್ಲಿದ್ದಾವೆ, ಸೊ ಅವುಗಳು ದೇಶ ಅಡ್ವಾನ್ಸ್ ಆಗಿದೆ, ಎಕನಾಮಿಕ್ ಕಂಡೀಷನ್ ಏನಿದೆ, ಅವುಗಳು ಹಿಂದುಳಿದಿದ್ದಾರೆ, ಯಾಕೆ ಹಿಂದುಳಿದಿದ್ದಾವೆ, ಸೊ ವರ್ಲ್ಡ್ ಆರ್ಡರಲ್ಲಿ ಯಾವ ರೀತಿಯಾಗಿ ಅವು ರಚನೆಯಲ್ಲಿದೆ ಅನ್ನೋದನ್ನು ನಾವು ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡೋದ್ರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತೀವಿ, ಅವುಗಳನ್ನು ಹೋಲಿಕೆ ಮಾಡ್ತೀವಿ. ಹೋಲಿಕೆಯಲ್ಲಿ ಒಂದು ಸಾಮ್ಯತೆಯನ್ನು ಗುರುತಿಸ್ತೀವಿ, ಇನ್ನೊಂದು ವ್ಯತ್ಯಾಸವನ್ನು ಗುರುತಿಸ್ತಾ ಹೋಗ್ತೀವಿ. ಸೊ ಈ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಾವು ಒಂದು ವಿಶ್ವದಲ್ಲಿರುವಂತಹ ರಾಷ್ಟ್ರಗಳ ಒಂದು ಅವು ಯಾವ ರೀತಿ ಮುಂದೆ ಬಂದಿದ್ದಾವೆ ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ಯಾಕೆ ಹಿಂದುಳಿದಿದ್ದಾವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ. So second point, it helps in understanding the problems facing the world and how to solve them. Example, global warming, terrorism, etc. ಸೊ ಇಲ್ಲಿ ಪ್ರತಿಯೊಂದು ರಾಷ್ಟ್ರವು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಅವು ಅಂತಾರಾಷ್ಟ್ರೀಯ ಸಮಸ್ಯೆಗಳಾಗಿ ಯಾವ ರೀತಿಯಾಗಿ ನಮಗೆ ಗೋಚರಿಸ್ತಾ ಇದೆ ಅನ್ನೋದನ್ನು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ನಾವು ಕಾಣ್ತೀವಿ. ಅಂದರೆ ಪ್ರತಿಯೊಂದು ರಾಷ್ಟ್ರವು ಅನುಭವಿಸ್ತಕ್ಕಂತಹ ಸಮಸ್ಯೆಗಳೇನು. ಉದಾಹರಣೆಗೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ, ಭಯೋತ್ಪಾದನೆ, ಆಮೇಲೆ ಕೆಲವು ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಉದಾಹರಣೆಗೆ ಇತ್ತೀಚಿನ COVID-19. ಸೊ ಈ ಥರ ಸಮಸ್ಯೆಗಳನ್ನು
ಅರ್ಥ ಮಾಡಿಕೊಂಡು ಸೊ ಅವುಗಳನ್ನು ಹೇಗೆ ನಾವು ಪರಿಹರಿಸಬೇಕು ಅನ್ನೋದನ್ನು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ರಾಷ್ಟ್ರದ ಸಮಸ್ಯೆ ಕೇವಲ ಆ ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗದೆ ರಾಷ್ಟ್ರಗಳ ನಡುವೆ ಕೆಲವೊಂದು ಸಮಸ್ಯೆಗಳು ಏನೋ ಹರಡಿರ್ತವೆ. ಆ ಸಮಸ್ಯೆಗಳನ್ನು ನಾವು ಯಾವುದು ಅನ್ನೋದನ್ನು ಗುರುತಿಸ್ತೀವಿ, ಜೊತೆಗೆ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಭಯೋತ್ಪಾದನೆ ಅನ್ನುವಂಥದ್ದು ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದೆ. ಸೊ ಇದರಿಂದ ಹಿಂಸಾತ್ಮಕ ಕೃತ್ಯಗಳು ನಡೀತಾ ಇರುತ್ತೆ ಜಗತ್ತಿನಲ್ಲಿ. ಅವುಗಳು ಯಾವ ಯಾವ ದೇಶಕ್ಕೆ ಹೆಚ್ಚು ಅಫೆಕ್ಟ್ ಮಾಡುತ್ತೆ, ಆ ದೇಶಗಳಿಗೆ ಏನು ಸಹಾಯ ನೆರವು ಬೇಕಾಗುತ್ತೆ, ಸೊ ಅವುಗಳನ್ನು ಗ್ಲೋಬಲ್ ಒಂದು ಪ್ರಾಬ್ಲಮ್ಸ್ ಅಂತ ಸ್ವೀಕಾರ ಮಾಡಿಕೊಂಡು ಸೊ ಅವುಗಳನ್ನು ಪರಿಹರಿಸಲಿಕ್ಕೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಕೂಡ ಪ್ರಯತ್ನಿಸ್ತವೆ. ಸೊ ಇಂಥ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಪರಿಹರಿಸಲಿಕ್ಕೆ ಎಲ್ಲ ಪರಿಹಾರ ಕ್ರಮಗಳನ್ನು ಮತ್ತು ಸಮಸ್ಯೆಗಳನ್ನು ಗುರುತಿಸುವಂಥದ್ದು ಈ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಇನ್ ಸೀಕಿಂಗ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್. ಸೊ ನಮಗೆ ನಾವು ಹೇಗೆ ನಮ್ಮ ಒಂದು ಜೀವನದಲ್ಲಿ ಸಹಕಾರ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ದೇಶಗಳ ನಡುವೆ ರಾಷ್ಟ್ರಗಳ ನಡುವೆ ಒಂದು ಸಹಕಾರ ಅಷ್ಟೇ ಮುಖ್ಯ. ರಾಷ್ಟ್ರಗಳ ನಡುವಿನ ಸಹಕಾರ ಅಂತಾರಾಷ್ಟ್ರೀಯ ಸಹಕಾರವಾಗಿ ಮಾರ್ಪಡುತ್ತೆ. ಸೊ ಯಾವಾಗಲೂ ಸಂಘರ್ಷದ ಸ್ಥಿತಿ ನಿರ್ಮಾಣವಾಗಿದ್ದರೆ ಸೊ ಅಲ್ಲಿ ದೇಶಗಳ ನಡುವೆ ವೈರತ್ವ ಮತ್ತು ವೈಮನಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಸ್ಟಡಿ ಮಾಡೋದ್ರಿಂದ ಸೊ ನಾವು ಇಂಟರ್ನ್ಯಾಷನಲ್ ಕೋಆಪರೇಷನನ್ನು ನಾವು ಸಹಕಾರ ಮಾಡ್ಕೋಬೋದು. ಇಂಟರ್ನ್ಯಾಷನಲ್ ಕೋಆಪರೇಷನ್ ಇದ್ದರೆ ಸೊ ಜಗತ್ತುಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಇನ್ ಎನ್ಕರೇಜಿಂಗ್ ಪೀಸ್ಫುಲ್ ರಿಲೇಷನ್ಸ್. ಇಟ್ ಹೆಲ್ಪ್ಸ್ ಇನ್ ಎನ್ಕರೇಜಿಂಗ್ ಪೀಸ್ಫುಲ್ ರಿಲೇಷನ್ಸ್. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದ್ರಿಂದ ಸೊ ಏನು ಸೌಹಾರ್ದಯುತ ಶಾಂತಿಯುತ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದರಲ್ಲಿ ಶತ್ರು ರಾಷ್ಟ್ರಗಳು ಯಾವುವು, ಮಿತ್ರ ರಾಷ್ಟ್ರಗಳು ಯಾವುವು, ನಾವು ಯಾವ ದೇಶ ನಮಗೆ ಸಹಾಯ ಮಾಡುತ್ತೆ, ಎಕನಾಮಿಕ್ ಏಡ್ ಕೊಡುತ್ತೆ, ಸೊ ನಮಗೆ ಯಾವ ಒಂದು ದೇಶ ನಮಗೆ ಬ್ಯಾಕ್ ಬೋನ್ ಆಗಿ ನಿಲ್ಲುತ್ತೆ, ಸೊ ಯಾವ ದೇಶದ ಬ್ಯಾಕ್ವರ್ಡ್ನೆಸ್ಗೆ ಯಾವ ದೇಶ ಸಹಾಯ ಮಾಡ್ತದೆ. ಸೊ ಈಗ ಪೀಸ್ಫುಲ್ ರಿಲೇಷನ್ಸನ್ನು ಬಿಲ್ಡ್ ಮಾಡೋದಕ್ಕೆ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಅಧ್ಯಯನದ ಅವಶ್ಯಕತೆ ಇದೆ. ಮತ್ತು ಆ ಅಧ್ಯಯನ ಮಾಡೋದ್ರಿಂದ ನಮಗೆ ಈ ಪೀಸ್ಫುಲ್ ರಿಲೇಷನ್ಸನ್ನು ಬಿಲ್ಡ್ ಮಾಡೋದು ಒಂದು ತುಂಬಾ ಈಸಿಯಾಗಿರ್ತಕ್ಕಂಥ ಕೆಲಸವಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ensure and builds proper economic relations between international communities. ಸೊ ಅಂತಾರಾಷ್ಟ್ರೀಯ ಸಮುದಾಯಗಳ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಎಕನಾಮಿಕ್ ರಿಲೇಷನ್ಸನ್ನು ಕಟ್ಟಬೇಕಾಗಿದೆ. ಸೊ ಅದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಒಂದು ದೇಶ ತುಂಬ ಎಕನಾಮಿಕಲಿ ತುಂಬ ಹಿಂದಿರೋದಿರುತ್ತೆ, ಕೈಗಾರೀಕರಣದಿಂದ ವಂಚಿತವಾಗಿರುತ್ತೆ, ಬಡತನ, ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇರುತ್ತೆ. ಸೊ ಅವುಗಳಲ್ಲಿ ಎಕನಾಮಿಕ್ ರಿಲೇಷನ್ಸು, ಇವತ್ತಿನ ಎಲ್ಲ ರಿಲೇಷನ್ಸು ಎಕನಾಮಿ ಮೇಲೆ ನಿರ್ಧಾರಿತವಾಗುತ್ತೆ. ಒಂದು ಆರ್ಥಿಕ ಪರಿಸ್ಥಿತಿಯ ಮೇಲೆ ಸೊ ಒಬ್ಬ ವ್ಯಕ್ತಿಯ ರಿಲೇಷನ್ಸ್ ಹೇಗೆ ನಿಂತ್ಕೊಂಡಿರುತ್ತೋ ಆಧಾರವಾಗಿರುತ್ತೋ ಹಾಗೆ ದೇಶದ ಒಂದು ರಿಲೇಷನ್ಸ್ಗಳು ಕೂಡ, ಸಂಬಂಧಗಳು ಕೂಡ, ದೇಶದ ಸಂಬಂಧಗಳು ಕೂಡ ಈ ಎಕನಾಮಿಕ್ ರಿಲೇಷನ್ಸನ್ನು ಒಂದು ಅವಲಂಬನೆ ಮಾಡಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಮೋಟಿಂಗ್ ಹ್ಯೂಮನ್ ಕಲ್ಚರ್ ಥ್ರೂ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್. ಸೊ ಮಾನವನಲ್ಲಿ ಒಂದು ಅಂತರ್ಗತವಾಗಿರುವಂಥದ್ದು, ಒಂದು ದೇಶದಲ್ಲಿ ವಿಭಿನ್ನ ಒಂದು ಸಂಸ್ಕೃತಿಯ ಹಿನ್ನೆಲೆ ಹೊಂದಿರತಕ್ಕಂಥ ಒಂದು ದೇಶ ಇನ್ನೊಂದು ದೇಶದ ನಡುವೆ ಒಂದು ಏನು ಸಂಬಂಧಗಳು ಆದಾಗ ಸೊ ಅವುಗಳ ನಡುವೆ ಒಂದು ಹ್ಯೂಮನ್ ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಆವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪೀಸು, ಆಮೇಲೆ ಕೋಆಪರೇಷನ್ಸು ಇವೆಲ್ಲವೂ ಕೂಡ ಸೊ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಒಂದು ದೇಶ ಇನ್ನೊಂದು ದೇಶಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಆ ದೇಶದ ಸಮಸ್ಯೆಗಳನ್ನು ಕೂಡ ನಾವು ಮತ್ತು ಆ ದೇಶದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಗ್ಲೋಬಲೈಸ್ಡ್ ಸೊಸೈಟಿ. ಸೊ ಈ ಗ್ಲೋಬಲೈಸೇಷನ್ ಆದ ತಕ್ಷಣ ಈಗೇನಾಗಿದೆ ಅಂದರೆ ನಾವು ಎಲ್ಲ ವಿಶ್ವವನ್ನು ಒಂದು ಗ್ಲೋಬಲ್ ವಿಲೇಜ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ಸೊ ಈ ಗ್ಲೋಬಲ್ ವಿಲೇಜ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಮಹತ್ವವನ್ನು ನಾವು ಈ ಅಧ್ಯಯನದಲ್ಲಿ ತಿಳ್ಕೊತಾ ಇದ್ದೀವಿ. ಈ ಉದಾಹರಣೆಗೆ ಒಂದು ಊರಿಂದ ಒಂದು ಊರಿಗೆ ಟ್ರಾವೆಲ್ ಮಾಡೋದಕ್ಕೆ ಯಾವ ರೀತಿ ನಾವು ಸಾರಿಗೆ ಸಂಪರ್ಕಗಳನ್ನು ಕಂಡುಕೊಂಡಿದ್ದೀವಿ, ಈ ಗ್ಲೋಬಲೈಸ್ ಸೊಸೈಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟಾಗಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸನ್ನ ಅರ್ಥ ಮಾಡ್ಕೊಂಡಿದ್ದೆ ಆದರೆ ದೇಶಗಳ ನಡುವೆ ಒಂದು ಸಹಕಾರ ಏರ್ಪಟ್ಟು ಸೊ ಸೌಹಾರ್ದಯುತ ಸಂಬಂಧಗಳು ಏರ್ಪಟ್ಟು ಸೊ ವಿಶ್ವದಲ್ಲಿ ಶಾಂತಿ ನೆಲೆಸಿ ಒಂದು ಸ್ಟೇಬಲ್ ಒಂದು ವರ್ಲ್ಡ್ ಆರ್ಡರನ್ನು ನಾವು ತಗೊಂಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಟು ಅಚೀವ್ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಡಿಸ್ಆರ್ಮಮೆಂಟ್.
ಸೊ ಇವತ್ತು ಜಗತ್ತು ಪ್ರತಿಯೊಂದು ಒಂದು ಅಧಿಕಾರವನ್ನು ಪಡೀಲಿಕ್ಕೆ, ಶಕ್ತಿಯನ್ನು ಹೊಂದಲಿಕ್ಕೆ ಸೊ ಪ್ರತಿಯೊಂದು ದೇಶವು ಹಂಬಲಿಸ್ತಾ ಇದ್ದಾವೆ. ಸೊ ಈ ಪವರನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾನು ಸೂಪರ್ ಪವರ್ ಆಗಬೇಕು, ನಾನು ದೊಡ್ಡ ದೇಶವಾಗಬೇಕು, ಶಕ್ತಿಯುತ ದೇಶವಾಗಬೇಕು, ನನ್ನ ದಿನದಲ್ಲಿ ಎಲ್ಲವೂ ಇರಬೇಕು ಅನ್ನೋದು ಸೊ ಮನುಷ್ಯ ಸಹಜ ಸ್ವಭಾವ. ಸೊ ಈ ದೇಶವನ್ನು ಆಳ್ತಕ್ಕಂತಹ ನಾಯಕರುಗಳು ಕೂಡ ಇಡೀ ವಿಶ್ವ ವ್ಯವಸ್ಥೆಯ ಮೇಲೆ ನಮ್ಮ ಒಂದು ಹಕ್ಕನ್ನು, ನಮ್ಮ ಅಧಿಕಾರವನ್ನು ಸ್ಥಾಪಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ದಿನೇ ಯುದ್ಧೋಪಕರಣಗಳನ್ನು ಸಂಗ್ರಹ ಮಾಡ್ತಿದ್ದಾರೆ, ಅಣ್ವಸ್ತ್ರಗಳನ್ನು ಸಂಗ್ರಹ ಮಾಡ್ತಿದ್ದಾರೆ. ಸೊ ಇವೆಲ್ಲವೂ ಏನಂದರೆ ನಮಗೆ ಒಂದು ಸೆಕ್ಯುರಿಟಿಗೆ ಥ್ರೆಟ್ಸ್ ಅಂತ ಕರಿತಾ ಇದ್ದೀವಿ. ಸೊ ಪ್ರತಿಯೊಂದು ವಿಶ್ವಾಸಕ್ಕೆ ಒಂದು ಧಕ್ಕೆ ಉಂಟು ಮಾಡುವಂತಹ ಬೆಳವಣಿಗೆಗಳು ವಿಶ್ವ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಸೊ ಅವುಗಳನ್ನು ನಾವು ಕಡಿಮೆ ಮಾಡಬೇಕು. ಸೊ ಉದಾಹರಣೆಗೆ ಪ್ರಥಮ ಮಹಾಯುದ್ಧ, ದ್ವಿತೀಯ ಮಹಾಯುದ್ಧದಂತಹ ಯುದ್ಧಗಳು ಸಂಭವಿಸಲಿಕ್ಕೆ ಕಾರಣ ಆ ದೇಶದ ನಾಯಕರುಗಳ ಒಂದು ಯುದ್ಧದ ಉತ್ಸಾಹ ಏನಿತ್ತು. ಸೊ ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಕಲೆಕ್ಟಿವ್ ಸೆಕ್ಯೂರಿಟಿ. ಈಗ ಒಬ್ಬ ಪ್ರಬಲ ವ್ಯಕ್ತಿಯನ್ನು ಎದುರಿಸಲಿಕ್ಕೆ ಇಬ್ಬರು ದುರ್ಬಲ ವ್ಯಕ್ತಿಗಳು ಒಂದಾಗಿ ಸೊ ಅವ್ರ ಜೊತೆ ಹೋರಾಟ ಮಾಡಿದ್ರೆ ಅದು ನಾವು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕಲೆಕ್ಟಿವ್ ಸೆಕ್ಯೂರಿಟಿ. ಡಿಸ್ಆರ್ಮಮೆಂಟು, ಈ ಅಣ್ವಸ್ತ್ರಗಳ ಮೇಲೆ, ಯುದ್ಧ ಶಸ್ತ್ರಾಸ್ತ್ರಗಳ ಮೇಲೆ ಮಿತಿಯನ್ನು ಹೇರುವಂತಹ ಒಂದು ಪಾಲಿಸಿಗಳನ್ನ ತರೋದಾಗಿರ್ಬೋದು. ಸೊ ಇವುಗಳನ್ನು ಅಚೀವ್ ಮಾಡಬೇಕು ಅಂದರೆ ನಮಗೆ ಸೊ ಯಾವ ದೇಶ ಏನು ಪಾಲಿಸಿಯನ್ನು ಹೊಂದಿದೆ, ಅದರ ವಿದೇಶಾಂಗ ನೀತಿ ಏನು, ಸೊ ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಒಂದು ಕಲೆಕ್ಟಿವ್ ಸೆಕ್ಯೂರಿಟಿಯನ್ನು, ಡಿಸ್ಆರ್ಮಮೆಂಟನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲವನ್ನು ಸಾಧಿಸಲಿಕ್ಕೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡಿದ್ದೇ ಆದರೆ ಸೊ ತುಂಬಾ ಅನುಕೂಲ. ಅದು ಅದರದಾಗಿರ್ತಕ್ಕಂಥ ಮಹತ್ವವನ್ನು ಹೊಂದಿದೆ. ಸೊ ಈ ಒಂದು ಅವಧಿನಲ್ಲಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದಲ್ಲದೆ ಇನ್ನೂ ಸಾಕಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ಬುಕ್ಗಳನ್ನು ರೆಫರ್ ಮಾಡಿ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಅವುಗಳನ್ನು ಮಾತ್ರ ನಾನು ಇಲ್ಲಿ ಹೇಳಿರ್ತೀನಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೆಸೆಂಟ್ ವರ್ಲ್ಡ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಫೇಸಿಂಗ್ ದ ವರ್ಲ್ಡ್, ಸೀಕಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಎನ್ಕರೇಜಿಂಗ್ ಪೀಸ್ಫುಲ್ ರಿಲೇಷನ್ಸ್, build proper economic relation between international community, promoting human culture through international exchange, importance of international relation in globalized society to achieve collective security and disarmament. These are the importance of international relations. ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದ್ರಿಂದ ಸೊ ಈ ಮಹತ್ವವನ್ನು ಹೊಂದಿದೆ. ಸೊ ಇವಾಗ MCQ ನೋಡೋಣ, ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡೆವಲಪ್ಡ್ ಕಂಟ್ರಿ? ನಾವು ಇಲ್ಲಿ ಮುಂದುವರೆದ ದೇಶಗಳು, ಮುಂದುವರಲ್ಲದ ದೇಶಗಳಂತ ನಾವು ಬೈಫರ್ಕೇಟ್ ಮಾಡಿದಾಗ ನೈಜೀರಿಯಾ, ಸೌತ್ ಸುಡಾನ್, ಲಿಬಿರಿಯಾ ಮತ್ತು USA. ಇವುಗಳಲ್ಲಿ ಮುಂದುವರೆದ ದೇಶ ಯಾವುದು ಅಂದರೆ ಆಪ್ಷನ್ ಡಿ, USA. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಗ್ಲೋಬಲ್ ಪ್ರಾಬ್ಲಮ್? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಸಮಸ್ಯೆ ಅಲ್ಲ? ಟೆರರಿಸಮ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗು, ಓವರ್ ಪಾಪ್ಯುಲೇಷನ್, ನನ್ ಆಫ್ ದಿ ಅಬೌವ್. ಸೊ ಟೆರರಿಸಮು ಕೂಡ ಗ್ಲೋಬಲ್ ಪ್ರಾಬ್ಲಮೇ, ಗ್ಲೋಬಲ್ ವಾರ್ಮಿಂಗು ಕೂಡ ಗ್ಲೋಬಲ್ ಪ್ರಾಬ್ಲಮೇ, ಓವರ್ ಪಾಪ್ಯುಲೇಷನ್ ಅಂದರೆ ಅತಿಯಾದ ಜನಸಂಖ್ಯೆ ಇದು ಕೂಡ ಜಾಗತಿಕ ಸಮಸ್ಯೆಯಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಉತ್ತರ ನನ್ ಆಫ್ ದಿ ಅಬೌವ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಕನಾಮಿಕ್ ಆರ್ಗನೈಜೇಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಸಂಘಟನೆಯಲ್ಲ? ಸೊ G20 ಇದೊಂದು ಆರ್ಥಿಕ ಸಂಘಟನೆ, WTO ಇದು ಕೂಡ ಆರ್ಥಿಕ ಸಂಘಟನೆ, IMF ಇದು ಕೂಡ ಆರ್ಥಿಕ ಸಂಘಟನೆ, ಸಾರ್ಕ್ ಇದೊಂದು ಪ್ರಾದೇಶಿಕ ಸಹಕಾರ ಒಕ್ಕೂಟ ಆಗಿರೋದು. ಆಪ್ಷನ್ ಡಿ ಅನ್ನು ನಾವು ಕ್ಲಿಕ್ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೆಸೆಂಟ್ ಗ್ಲೋಬಲ್ ಪ್ರಾಬ್ಲಮ್? ಎಟ್ ಪ್ರೆಸೆಂಟ್ ಇವೆಲ್ಲವೂ ಗ್ಲೋಬಲ್ ಪ್ರಾಬ್ಲಮ್ಸೇ, ಬಟ್ ಇವತ್ತಿನ ನಮ್ಮ ಪ್ರೆಸೆಂಟ್ ಒಂದು ಸಿವಿಯರ್ ಅನ್ನಿಸುವಂಥ ಗ್ಲೋಬಲ್ ಪ್ರಾಬ್ಲಮ್ ಆಗಿ ಯಾವುದನ್ನು ಕಂಡುಕೊಳ್ತಾ ಇದ್ದೀವಿ? ಟೆರರಿಸಮ್, ಕ್ಲೈಮೇಟ್ ಚೇಂಜ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಕೋವಿಡ್-19 ಅನ್ನೋದು ಅಟ್ ಪ್ರೆಸೆಂಟ್ ಗ್ಲೋಬಲ್ ಪ್ರಾಬ್ಲಮ್ ಆಗಿ ನಮಗೆ ತುಂಬಾ ಸಿವಿಯರ್ ಎಫೆಕ್ಟ್ ಮಾಡಿದೆ. ಸೊ ಇದು ನಿಮಗೆ ಈ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಅಥವಾ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಕೇಳ್ಬೋದಂಥ ಪ್ರಶ್ನೆ ಏನಂದರೆ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕೇಳ್ಬೋದು. ಆರ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕೇಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಆನ್ಸರನ್ನು ಪ್ರಿಪೇರ್ ಮಾಡಿ ಬರೆದಿಟ್ಕೋಬೇಕು. ಇದಕ್ಕೆ ಬೇಕಾಗಿರುವಂಥ ರೆಫರೆನ್ಸ್ ಮೆಟೀರಿಯಲ್ನ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀವಿ. ದೀಸ್ ಆರ್ ದ ರೆಫರೆನ್ಸ್ ಬುಕ್. ಈ ಒಂದು ಸೆಷನನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.